ವರ್ಕ್ ಆಕ್ಚುಲಿ ನೋಡಿ ಈ ತರ ಮಾಡ್ತಿರೋದು ಚೆನ್ನಾಗಿದೆಯಲ್ಲ. ಬೆನಕ್ ನಾನು ಆಕ್ಚುಲಿ ಒಂದು ಕ್ವಶನ್ ಕೇಳೋಣ ಅಂತ ಇದ್ದೀನಿ. ಅವರಿಗೆ ಸ್ಪೆಷಲ್ ವಿಡಿಯೋ ಕೊಡಿ, ನೀವು ಯೂಟ್ಯೂಬ್ ಅಲ್ಲಿ ಬರ್ತೀರಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಹೊರಡ್ತಾ ಇರೋದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಡೆಯವರ ಮದುವೆ ಇವತ್ತು ಚಂದ್ರಪಟ್ಟಣದಲ್ಲಿ ಇರೋದಕ್ಕೆ. ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ, ಈ ಸ್ಯಾರಿ ನಾನು ಆಕ್ಚುಲಿ ತಗೊಂಡಿರೋದು ಬಂದು ಪೋತೀಸ್ ಅಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರಿ ಆಯ್ತಾ. ತುಂಬಾ ಇಷ್ಟ ಆಯ್ತು ನನಗೆ. ಆಲ್ಮೋಸ್ಟ್ ನಾನು ಇದನ್ನ ಏಪ್ರಿಲ್ ಅಲ್ಲಿ ಅಲ್ಲ ಮಾರ್ಚ್ ಅಲ್ಲಿ ತಗೊಂಡಿರೋದು. ಒಂದು ಮದ್ವೆಗೆ ಹುಟ್ಟಿದ್ದೆ, ಅಂದ್ರೆ ನನ್ನ ಕಸಿನ್ ಮ್ಯಾರೇಜ್ಗೆ ಊರಲ್ಲಿ. ಅವಾಗ ಸೆಕೆ ಇತ್ತು ಅಂತ ತುಂಬಾ ಸುಸ್ತಾಗ್ತಿತ್ತು. ಇವತ್ತು ಬ್ಯಾಂಗ್ಳೂರಲ್ಲಿ ನನ್ಗೆ ಇದು ಕೂಲ್ ಆಗಿದೆ ಅಂತ ಅನಿಸ್ತಾ ಇತ್ತು. ಸೊ ಪೋತೀಸ್ ಸ್ಯಾರಿ ಬಂದು ಬ್ಯಾಂಗ್ಳೂರಲ್ಲಿ ಫಂಕ್ಷನ್ಗೆ ಚೆನ್ನಾಗಿರುತ್ತೆ. ವರ್ಕ್ ಆಕ್ಚುಲಿ ನೋಡಿ ಈ ತರ ಮಾಡ್ತಿರೋದು ಚೆನ್ನಾಗಿದೆಯಲ್ಲ. ವರ್ಕ್ ಎಲ್ಲ ನೋಡಿ ಕಂಪ್ಲೀಟ್ ವರ್ಕ್ ಮಾಡ್ಸಿರೋದು. ಇದೊಂದು ಬಾರ್ಡರ್ ಅಷ್ಟೇ ಅದು ಸ್ಯಾರಿದೆ ಬಂದಿರೋದು. ಇದೆಲ್ಲ ಪ್ಲೇನ್ ಇತ್ತು, ಕಂಪ್ಲೀಟ್ ವರ್ಕ್ ಹಾಕ್ಸಿದೀನಿ. ಬೇಕಾದ್ರೆ ನೋಡಿ ಚೆನ್ನಾಗಿದೆ ನೋಡಿ. ಹಿಂದ್ಗಡೆನೂ ಕೂಡ ಕವರ್ ಆಗಿದೆ. ಸೊ ನನ್ನ ಮಗಳಿಗೆ ಇದು ಸ್ಟಿಚ್ ಮಾಡ್ಸಿರೋದು. ಇದು ಕೂಡ ರೇಷ್ಮೆದೆ ಆಕ್ಚುಲಿ. ಮೆಟೀರಿಯಲ್ ತೆಗೆದ್ಬಿಟ್ಟು ಸ್ಟಿಚ್ ಮಾಡಿರೋದು, ಅವ್ರ ಅಜ್ಜಿ ಕೊಡ್ಸಿರೋದು ಮೆಟೀರಿಯಲ್. ಈಗ ಅವಳಿಗೆ ಸೆಟ್ ಆಗ್ತಿದೆ. ಈ ತರ ಲಂಗ ಬ್ಲೌಸ್ ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಓಕೆ, ಬೇಗ ಹೊರಟ್ವಿ, ಬಟ್ ಸ್ಟಿಲ್ ವಿ ಆರ್ ಇನ್ ನೆಲಮಂಗಲ ಟೋಲ್ ಆಕ್ಚುಲಿ. ಏನಕ್ಕಂದ್ರೆ ಇವತ್ತು ವೀಕೆಂಡ್ ಅಲ್ವಾ, ಸೊ ಟ್ರಾಫಿಕ್ ಇದೆ. ಬೆನಕ್ ನಾನು ಆಕ್ಚುಲಿ ಒಂದು ಕ್ವಶನ್ ಕೇಳೋಣ ಅಂತ ಇದ್ದೀನಿ. ನನ್ನದು ಲಾಗ್ ಚಾನಲ್ ಇದೆಯಲ್ಲ, ಸ್ಪೀಡ್ ಶೆಟ್ಟಿ ಲಾಗ್ ಚಾನಲ್ ಬಗ್ಗೆ ಹೇಗ್ ಅನ್ಸ್ತಿದೆ, ಏನ್ ಅನ್ಸ್ತಿದೆ, ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾ ಅಥವಾ ಚೆನ್ನಾಗ್ ಬರ್ತಾ ಇಲ್ವಾ ಅಂತ ನನ್ಗೆ ಡೌಟ್ ಇತ್ತು. ಸೊ ನಿಮ್ಮ ಹತ್ರ ಕೇಳಿದ್ರೆ ಕರೆಕ್ಟ್ ಇರ್ಬೋದು ಇದಕ್ಕೆ ಆನ್ಸರ್ ಅಂತ ಕೇಳ್ತಿದ್ದೆ. ಹೌದಾ? ನೋಡಿದ್ರಲ್ಲ, ಹಂಗಾದ್ರೆ ಓಕೆ, ನನ್ಗೆ ಖುಷಿ ಆಯ್ತು. ನನಗೊಂಥರ ಟೆನ್ಷನ್ ಆಗಿತ್ತು ಸ್ಟಾರ್ಟ್ ಮಾಡಿದಾಗ ಹೇಗಿರುತ್ತೋ ಏನು ಅಂತ, ನಾನು ಯಾವ ತರ ಕಂಟೆಂಟ್ ಎಲ್ಲ ಹಾಕೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಸೊ ದೇವರ ದಯೆಯಿಂದ ಸ್ಟಾರ್ಟ್ ಆದಾಗಿಂದ ಚೆನ್ನಾಗಿರೋ ಕಂಟೆಂಟ್ ಸಿಗ್ತಾ ಇದೆ. ನೀವ್ ಹೇಳ್ದಾಗೆ ನಾವ್ ಯಾವಾಗ್ಲೂ ಏನಾದ್ರೂ ಒಂದು ವರ್ಕ್ ಅಲ್ಲಿ ಅಥವಾ ಯಾವ್ದೋ ಒಂದು ಪ್ಲೇಸ್ಗೆ ಹೋಗೋದು ಎಲ್ಲ ಇರುತ್ತಲ್ಲ ಅಂತ ಹೇಳ್ದಾಗೆ ಆಯ್ತು. ನೋಡೋಣ ಮುಂದೆ ಸಪೋರ್ಟ್ ಮಾಡ್ತಿದಾರಲ್ಲ. ಅದೇ ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್ ನನ್ನೆಲ್ಲ ವ್ಯೂವರ್ಸ್ಗೆ ಅಂತ ಇಲ್ಲೇ ಹೇಳ್ಬಿಡ್ತೀನಿ. ಯಾಕಂದ್ರೆ ನನ್ನ ಜನರಿಗೆಲ್ಲ ನಾನು ಚೆನ್ನಾಗ್ ಮಾಡ್ತಿದ್ದೀನಿ ಅಂತ ಪಾಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡ್ಲಿ ಅಂತ ನಾನು ಅವ್ರಿಗೆ ಚೆನ್ನಾಗಿರೋ ಬೆಸ್ಟ್ ಕಂಟೆಂಟ್ ಗಳನ್ನೇ ಹಾಕ್ಬೇಕು. ಬಟ್ ಒಟ್ಟಾರೆ ನನ್ಗೆ ಏನಂದ್ರೆ ನನ್ನ ಬ್ಲಾಗ್ ಅಲ್ಲಿ ಅವ್ರಿಗೆ ಯೂಸ್ ಆಗ್ಬೇಕು. ನನ್ನ ವರ್ಕ್ ಬಗ್ಗೆ ಅಥವಾ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದ್ರಿಂದ ಅದನ್ನೇ ಜಾಸ್ತಿ ತೋರಿಸ್ಬೇಕನ್ನೋ ನನ್ನ ಆಸೆ. ಲೆಟ್ಸ್ ಟ್ರೈ ಟುಗೆದರ್. ಓಕೆನಾ? ಓಕೆ, ಅದು ನನ್ನ ಇದು ಸಕ್ಸಸ್ಫುಲ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದಾಗ್ಲೇ ಅನ್ಸಿತ್ತು, ಏನೋ ಒಂದ್ ಮಾಡ್ತಾರೆ, ಇವಾಗ ಇದನ್ನು ಸಕ್ಸಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಸಿತ್ತು. ಸೊ ಆ ಸಕ್ಸಸ್ ದಾರಿಲೇ ಹೋಗ್ತಾ ಇದೆ. ಇನ್ನೂ ಸಕ್ಸಸ್ ನಿಮ್ಗೆ ಇನ್ನೂ ಬರ್ಲಿ. ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್, ಫ್ರಮ್ ವೀಕ್ಷಾ ಕನ್ಸ್ಟ್ರಕ್ಷನ್ ಆಲ್ಸೋ, ಅಂಡ್ ಪ್ರಮೋಟ್ ಮೈ ಕಂಪನಿ ಟು ಇನ್ ಯುವರ್ ಬ್ಲಾಗ್ ಚಾನಲ್. ಓಕೆ, ಖುಷಿ ಆಯ್ತು ನನ್ಗೆ. ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿಯ MD ಇಷ್ಟೊಂದು ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಇನ್ನು ಉನ್ನತ ಮಟ್ಟಕ್ಕೆ ನನ್ನ ನಿಮ್ಮ ಕಂಪನಿನೂ ಕೂಡ ನಾನು ಅಲ್ಲಿ ಕೋ ಸಪೋರ್ಟರ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ನಾನು ಮಾರ್ಕೆಟಿಂಗ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಏನಂದ್ರೆ ಯಾರು ನನ್ನ ಸಬ್ಸ್ಕ್ರೈಬರ್ ಇದಾರೋ, ನನ್ನ ವ್ಯೂವರ್ಸ್ ಇದಾರಲ್ಲ, ಅವ್ರಿಗಂತೂ ನಾನು ಯಾವತ್ತೂ ಚಿರಋಣಿ. ಅದ್ರ ಜೊತೆ ಅವ್ರಿಗೆ ಇನ್ನೂ ಚೆನ್ನಾಗಿ ಕಂಟೆಂಟ್ ಕೊಟ್ಟು ಅವ್ರನ್ನ ಖುಷಿ ಪಡಿಸ್ತೀನಿ. ಖುಷಿ ಅನ್ನೋದ್ಕಿಂತ ಅವರ ಜೀವನಕ್ಕೆ ಏನಾದ್ರೂ ಒಂದು ಹೆಲ್ಪ್ ಆಗೋ ರೀತಿ ನಾನು ಮಾಡೇ ಮಾಡ್ತೀನಿ ಅನ್ನೋದು ನನ್ನ ಒಂದು ಗುರಿನೇ ಅಂತಾನೆ ಹೇಳ್ಬಹುದು. ಥ್ಯಾಂಕ್ ಯು. ಹೌದೌದೌದೌದು, ಅಕ್ಕ ಬರ್ತಾರೆ. ಚೆನ್ನಾಗಿದೆ ಅಲ್ಲ ನೋಡಿ ಚೌಲ್ಟ್ರಿ. ಚಂದ್ರಾಯಪಟ್ಟಣಕ್ಕೆ ನಾವು ಈಗಷ್ಟೇ ರೀಚ್ ಆಗಿದೀವಿ. ಚೆನ್ನಾಗಿದೆ ನೋಡಿ ಇದು ಚೌಲ್ಟ್ರಿ.
ಚೆನ್ನಾಗಿದೆ. ನಾವು ರೀಚ್ ಆದ್ವಿ. ನಮ್ಮ ಜೊತೆ ನನ್ನ ಹಸ್ಬೆಂಡ್ ಅವರ ಮಾವ ಮತ್ತೆ ಅವರ ದೊಡ್ಡಮ್ಮನು ಕೂಡ ಡೆಸ್ಟಿನೇಷನ್ ನ ರೀಚ್ ಆಗಾಯ್ತು. ಇವತ್ತು ನಾವು ಅಟೆಂಡ್ ಮಾಡ್ತಿರುವಂತಹ ಮದ್ವೆ ಬಂದು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕಡೆಯವ್ರದ್ದು ಆಯ್ತಾ. ಸೊ ಚನ್ನರಾಯಪಟ್ಟಣದಲ್ಲಿ ಈ ಮದ್ವೆ ಯಾವ ರೀತಿ ಇರುತ್ತೆ, ನೈಟ್ ರಿಸೆಪ್ಷನ್ ಇಂದ ಹಿಡಿದು ನಾಳೆ ಧಾರೆ ಶಾಸ್ತ್ರ ತನಕ ನಿಮ್ಗೆ ತೋರ್ಸೋದಕ್ಕೆ ನಾನ್ ಹೊರಟಿದ್ದೀನಿ. ಟ್ರಾವೆಲ್ ಮಾಡ್ಬಿಟ್ಟು ಸುಸ್ತಾಗಿ ಬಿಟ್ಟಿತ್ತು. ಹಾಗೆ ಫಸ್ಟ್ ವೆಲ್ಕಮ್ ಮಾಡ್ದಾಗ್ಲೇನೆ ಜ್ಯೂಸ್ ನೆಲ್ಲ ಕುಡ್ತೀವಿ. ಸೊ ಒಬ್ರೊಬ್ರನ್ನಾಗೆ ಮಾತಾಡ್ಸಕ್ ಟೈಮ್ ಇವಾಗ, ಯಾಕಂದ್ರೆ ಎಲ್ರು ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ರು. ಇನ್ನೇನು ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಜ್ಯೂಸ್ ಇಷ್ಟ ಆಯ್ತು. ಹಾಗೆ ಚೌಲ್ಟ್ರಿಲಿ ಸಿಟ್ಟಿಂಗ್ ವ್ಯವಸ್ಥೆಯಿಂದ ಹಿಡಿದು ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿರೋದು ಖುಷಿ ವಿಚಾರ. ಬನ್ನಿ, ನಾನ್ ಬಂದಿರುವಂತಹ ಮದುವೆಯ ಹುಡುಗಿಯ ತಾಯಿ, ಇವರು ನಮ್ಮ ಅಚ್ಚುಮೆಚ್ಚಿನ ಆಂಟಿ ಹಾಗೆ ಮಾಜಿ ಅಧ್ಯಕ್ಷರು ಕೂಡ. ಫ್ಯಾಮಿಲಿ ಫಂಕ್ಷನ್ ಅಂದ್ರೇನೆ ಹೀಗೆ ಅಲ್ವಾ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ ಒಟ್ಟಾಗಿ ಸೇರುವಂತದ್ದು. ಸೊ ಹಾಗೆ ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪ, ಅತ್ತೆ, ಮಾವ ಮತ್ತೆ ಕಸಿನ್ ಬ್ರದರ್ ಎಲ್ರು ಕೂಡ ಬಂದು ಸೇರಾಯ್ತು. ಸೊ ಎಲ್ರ ಜೊತೆ ಫೋಟೋ ಶೂಟ್, ಸೆಲ್ಫಿ ವಿಡಿಯೋಸ್ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಚೌಲ್ಟ್ರಿಲಿ. ಇನ್ನೇನು ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಚಿಕ್ಕಮ್ಮ ಹಾಗೆ ನನ್ಗೆ ಚಿಕ್ಕತ್ತೆ ಆಯ್ತಾ. ಸೊ ಇವರು ದೊಡ್ಡತ್ತೆ ಅಂತ ಹೇಳ್ತಾ ನೋಡಿ ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲ ಸೇರ್ಕೊಂಡು ಒಂದು ಶಾರ್ಟ್ ವಿಡಿಯೋ ಜೊತೆ ಫೋಟೋ ಶೂಟ್ ನ ಮುಗಿಸ್ಕೊಂಡ್ವಿ. ಮದ್ವೆ ಮನೆಯಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಆಗಿರೋದು ಬಂತು ನೋಡಿ. ಇದು ಆಕ್ಚುಲಿ ಸಾಂಗ್ ಹಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು. ಬಟ್ ನಿಮ್ಗೆ ಸಾಂಗ್ ನ ಇಲ್ಲಿ ನಾನು ಹಾಕೋದಕ್ಕಾಗಲ್ಲ, ಕಾಪಿರೈಟ್ಸ್ ಪ್ರಾಬ್ಲಮ್ ಆಗತ್ತೆ. ಸೊ ನಮ್ಮ ರಿಲೇಟಿವ್ಸ್ ಕೂಡ ಕೆಲವೊಂದು ಹಾಡ್ನೆಲ್ಲ ಹಾಡಿದ್ರು, ನನ್ಗೂ ಹಾಡ್ಬೇಕಂತ ತುಂಬಾ ಖುಷಿ ಇತ್ತು. ಸೊ ಸ್ಟೇಜ್ ಅಲ್ಲಿ ವಿಶ್ ಮಾಡ್ಬಿಟ್ಟು ಎಲ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಡೈನಿಂಗ್ ಹಾಲ್ಗೆ ಬಂದ್ವಿ. ಊಟದ್ದು ಹಾಲ್ ಕೂಡ ಹೇಗಿತ್ತು ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿತ್ತು. ಎಷ್ಟು ಜನ ಬಂದ್ರು ಕೂಡ ಆರಾಮಾಗಿ ಕೂತ್ಕೊಳ್ಳುವಂತಹ ವ್ಯವಸ್ಥೆ, ಯಾವುದೇ ತರ ಕ್ಯೂ ಅಲ್ಲಿ ನಿಲ್ಬೇಕು ಆ ರೀತಿ ಇಲ್ಲ. ಊಟನು ತುಂಬಾ ಚೆನ್ನಾಗಿತ್ತು. ಕ್ಯಾಟ್ರಿಂಗ್ ಅವ್ರ ನೇಮ್ ನಾನು ಆಕ್ಚುಲಿ ಕೇಳ್ಕೊಂಡಿಲ್ಲ, ಸಾರಿ ಆಯ್ತಾ. ಬಟ್ ನೋಡಿ ನನ್ಗೆ ಒಂದೇ ಒಂದ್ ಪಲ್ಯ ಹಾಕ್ಬಿಟ್ರು. ಸೊ ಫೈನಲ್ ಆಗಿ ಊಟ ಮುಗಿಸಿ ಅಲ್ಲಿ ಬೀಡ ಕೊಡೋರ್ಗೆ ನಾನು ತಮಾಷೆ ಮಾಡ್ತಾ ಇದ್ದೆ, ನೀವು ಯೂಟ್ಯೂಬ್ ಅಲ್ಲಿ ಬರ್ತೀರಾ, ನನ್ನ ಹಸ್ಬೆಂಡ್ಗೆ ಚೆನ್ನಾಗಿರೋ ಬೀಡ ನನಗೆ ಕೊಡ್ಬೇಕು ಅಂತ. ಊಟ ಅಂತೂ ತುಂಬಾ ಬೊಂಬಾಟಾಗಿತ್ತು. ಹಾಗೇನೆ ಎಷ್ಟೇ ಹೊಟ್ಟೆ ತುಂಬಾ ಊಟ ತಿಂದ್ರು ಐಸ್ ಕ್ರೀಮ್ ಮತ್ತೆ ಬೀಡ ಕೊನೆಯಲ್ಲಿ ಮಜಾನೇ ಇರಲ್ಲ ಅಲ್ವಾ ಫ್ರೆಂಡ್ಸ್. ಸ್ವೀಟ್ ಬೀಡ ತಿಂದು ಸ್ವೀಟ್ ಆಗಿರುವಂತಹ ವಾಯ್ಸ್ ಅಲ್ಲಿ ಈ ಹಾಡ್ನ ಕೇಳಿಸ್ಕೊಳ್ಳೋಣ ಅಂತ ಬಂದೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಎಷ್ಟು ಚೆನ್ನಾಗಿ ಹಾಡಿದ್ರು ಗೊತ್ತಾ, ನನಗಂತೂ ಖುಷಿ ಆಯ್ತು. ಸೊ ಈ ಸುದೀನದ ಬರ್ತ್ಡೇ ಗರ್ಲ್ ಬಂದು ಮದ್ವೆ ಹುಡುಗಿಯ ಸಿಸ್ಟರ್ ಆಯ್ತಾ. ಸೊ ಮಕ್ಳು ವಿಶ್ ಮಾಡಿದ್ರು. ಮನೆಯಲ್ಲಿ ಫಂಕ್ಷನ್ ಡೇನೆ ಬರ್ತ್ಡೇ ಬಂದ್ರೆ ಎಷ್ಟು ಖುಷಿ ಅಲ್ವಾ, ಮಜಾ ಇರುತ್ತೆ. ಏನ್ ಹೆಸರು ನಿಮ್ಮಿಬ್ರದ್ದು? ಏನ್ ಹೆಸರು? ಅವಳ ಹೆಸರೇನು? ಆದ್ಯ ಮತ್ತೆ ರಿದಿನಾ. ಊಟ ಆಯ್ತಾ ನಿಮ್ದು? ನಗು ಬರ್ತಿದೆ. ಹಸ್ಬೆಂಡ್ಗೆ ಜೋಶ್ ಜಾಸ್ತಿ ಆಗ್ಬಿಟ್ಟಿತ್ತು ನಮ್ಮ ಅಂಕಲ್ ಹಾಡು ಹೇಳ್ತಾ ಇರುವಾಗ. ಸೊ ಫೈನಲ್ ಆಗಿ ಎಲ್ರು ರಿಸೆಪ್ಷನ್ ಮುಗಿಸ್ಬಿಟ್ಟು ಆಲ್ಮೋಸ್ಟ್ ಟೈಮ್ 11 o'clock ಆಗ್ಬಿಟ್ಟಿತ್ತು. ನನ್ ಮಗಳಿಗೆ ಇಷ್ಟ ಇಲ್ಲ ಇನ್ನೂ ಇರೋಣ ಅಂತ ಇದ್ಲು. ಬಟ್ ಬೆಳಿಗ್ಗೆ ಮತ್ತೆ ಬೇಗ ರೆಡಿ ಆಗ್ಬೇಕಲ್ಲ ಅಂತ ಅಲ್ಲಿಂದ ನಮ್ಮ ಪಯಣ ನಮ್ಮ ರೂಮ್ ಕಡೆಗೆ. ಅಮ್ಮ ನೋಡು ಲಿಫ್ಟ್ ಅಲ್ಲಿ ಬೆಳಿಗ್ಗೆ ಟಿಫನ್ ತಿನ್ನೋದಂತ ಹೋಗಿ ಹೋಗ್ತಾ ನೈಟ್ ಲೇಟ್ ಆಗಿ ಮಲ್ಗಿರೋದ್ರಿಂದ ಫೇಸ್ ನೋಡಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಬಟ್ ಬಿಸಿ ಬಿಸಿಯಾಗಿರೋ ಇಡ್ಲಿ ತಿಂದು ಮತ್ತೆ ಇನ್ನೊಂದು ಗೆಟ್ ಅಪ್ ಅಲ್ಲಿ ರೆಡಿಯಾಗಿ ಮದ್ವೆ ಮನೆಗೆ ಹೊರಟ್ವಿ. ಇಲ್ಲೇ ಹತ್ರನೇ ಇದೆ, ಆಲ್ಮೋಸ್ಟ್ 5 minutes ಅಲ್ಲಿ ರೀಚ್ ಆಗ್ಬಹುದು. ಈ ಲಾಡ್ಜಿಂಗ್ ತುಂಬಾ ಚೆನ್ನಾಗಿತ್ತಾಯ್ತಾ. ಮೇನ್ ಟೌನ್ ಅಲ್ಲೇ ಇದೆ, ಅಪೋಸಿಟ್ ಟು ಗುರು ಕ್ಯಾಂಟೀನ್ ಅಂತಾನೆ ಹೇಳ್ಬಹುದು. ಅಲ್ಲಿ ಹತ್ರದಲ್ಲಿರೋರ್ಗೆ ಗೊತ್ತಿದೆ, ಚೆನ್ನಾಗಿರೋ ಪ್ಲೇಸ್ ಅಂತ ಹೇಳ್ಬಹುದು. ಮದ್ವೆ ಅಂದ್ರೇನೆ ಹೀಗೆ ಅಲ್ವಾ ಫ್ರೆಂಡ್ಸ್, ಒಂದೊಂದೂರಲ್ಲಿ ಒಂದೊಂದು ರೀತಿ ಪ್ರತೀತಿಗಳು. ಅಂದ್ರೆ ಇಲ್ಲಿ ಹಿಂದಿನ ದಿನ ರಿಸೆಪ್ಷನ್ ಆದ್ರೆ ನೆಕ್ಸ್ಟ್ ಡೇ ಬೇಗನೆ ಮುಹೂರ್ತ ನೋಡ್ಬಿಟ್ಟು ಧಾರೆ ಶಾಸ್ತ್ರನ ಮುಗಿಸ್ತಾರೆ. ಬಟ್ ನಮ್ಮೂರ್ ಕಡೆ ಹೇಗ್ ಗೊತ್ತಾ ನಿಮ್ಗೆ, ಆಕ್ಚುಲಿ ಮಾರ್ನಿಂಗ್ ಮುಹೂರ್ತ ಸ್ಟಾರ್ಟ್ ಮಾಡಿದ್ರೆ ಅದೇ ದಿನಾನೇ ಧಾರೆ ಶಾಸ್ತ್ರನು ಮುಗಿಸ್ಬಿಟ್ಟು ಹುಡುಗಿನ ಹುಡುಗನ ಮನೆಗೆ ಕರ್ಕೊಂಡು ಹೋಗುವಂತದ್ದು. ಸೊ ಇಲ್ಲಿ ನಾವು ಹಾಲ್ಗೆ ಮತ್ತೆ ರೀಚ್ ಆದ್ವಿ. ಬೆಳಿಗ್ಗೆ ಟಿಫನ್ ಕೂಡ ಇತ್ತು, ಬಟ್ ಆಲ್ರೆಡಿ ನಾವು ತಿಂದಾಗಿತ್ತು ಅಂತ ಕಾಫಿ ಟೇಸ್ಟ್ ಮಾಡೋಣ ಅಂತ ಕೆಳಗಡೆ ಬಂದ್ವಿ. ಸೊ ಅಲ್ಲಿ ಮಾತಾಡ್ಕೊಂಡು ನೋಡಿ ಎಷ್ಟು ದೊಡ್ಡದಾಗಿದೆಯಲ್ವಾ. ನೈಟ್ ನಿಮ್ಗೆ ತೋರ್ಸಕ್ ಆಗಿರ್ಲಿಲ್ಲ, ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿತ್ತು ಹಾಲ್
ಕಾಲಂತು ಅಂತ ಹೇಳ್ತಾ ಧಾರೆ ಶಾಸ್ತ್ರನ ನೋಡೋದಕ್ಕೆ ಹೋಗೋಣ ಬನ್ನಿ. ನೋಡಿ, ಆಲ್ರೆಡಿ ಹುಡುಗನ ರೆಡಿ ಮಾಡಿಬಿಟ್ಟು ಅವರ ಅಣ್ಣ ಅತ್ತಿಗೆ ಮಂಟಪದ ಸುತ್ತ ಕರ್ಕೊಂಡ್ಬಂದ್ರು. ನೆಕ್ಸ್ಟ್ ಅವರ ಹಿಂದ್ಗಡೆನೆ ಆಕ್ಚುಲಿ ಹುಡುಗಿನೂ ಕೂಡ ಚಿಕ್ಕದಾಗಿರುವಂತಹ ಮಂಟಪದಲ್ಲೇನೆ ನಡ್ಕೊಂಡು ಬರೋದು ಕ್ಯೂಟ್ ಆಗಿತ್ತು ಅಲ್ವಾ. ಖುಷಿ ಆಗುತ್ತೆ, ಇವೆಲ್ಲ ಲೈಫಲ್ಲಿ ಒಂದ್ಸರಿ ಮೂಮೆಂಟ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಶಾಸ್ತ್ರಗಳಲ್ಲಿ ಇದ್ದಾಗ ನನಗೆ ಖುಷಿ ಅನಿಸ್ತಾ ಇತ್ತು. ನಮ್ಮೂರಲ್ಲಿ ಈ ರೀತಿ ಶಾಸ್ತ್ರ ಇಲ್ಲ ಆಯ್ತಾ. ಸೊ ಫೈನಲ್ ಆಗಿ ತಾಳಿ ಶಾಸ್ತ್ರ ಮುಗಿದು ಪ್ರತಿಯೊಬ್ಬರು ಕೂಡ ಕೂತಲ್ಲಿಂದನೇ ಎದ್ಬಿಟ್ಟು ಅಕ್ಷತೆನ ಹಾಕಿ ಈ ಹೊಸ ಜೋಡಿಗೆ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಅಂತ ಹೇಳ್ತಾ ಅಲ್ಲಿಂದ ಮದುವೆ ಮುಗಿಸ್ಬಿಟ್ಟು ಊಟ ಮಾಡ್ಬಿಟ್ಟು ಮತ್ತೆ ನಮ್ಮ ರೂಮ್ಗೆ ಬಂದು ಪ್ಯಾಕಪ್ ಎಲ್ಲ ಮುಗಿಸಿ ನಾವು ಹೊರಟಿರೋದು ನಮ್ಮ ಊರು ಬೆಂಗಳೂರಿಗೆ. ಚನ್ನರಾಯಪಟ್ಟಣದಲ್ಲಿ ನೀವೇನಾದ್ರೂ ಸ್ಟೇ ಆಗಿದ್ರೆ ವೀಕೆಂಡ್ ಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಗೆ ಹತ್ರದಲ್ಲಿರುವಂತಹ ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು ಮತ್ತೆ ಟ್ರೆಕಿಂಗ್ ಹೋಗ್ಬೇಕಂದ್ರೆ ಸ್ಕಂದಗಿರಿನೂ ಕೂಡ ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ ಅಂತ ಹೇಳ್ತಾ ಹೊರಡುವಾಗ ಅಲ್ಲೇ ಹತ್ರದಲ್ಲಿರುವಂತಹ ನಮ್ಮ ಇನ್ನೊಬ್ರು ಅಂಕಲ್ ಆಂಟಿ ಮನೆಗೆ ರೀಚ್ ಆದ್ವಿ. ಅಲ್ಲಿ ನನ್ನ ಹಸ್ಬೆಂಡ್ ಅವರ ಮಾವ ಮತ್ತೆ ಅತ್ತೆ ಕೂಡ ಬಂದ್ರು ಅಂತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೀ ಕಾಫಿನೆಲ್ಲ ಕುಡಿದ್ಬಿಟ್ಟು ಅವರು ಹೊರಟ್ರು, ನಾವು ಹೊರಟ್ವಿ. ನಾವು ಹೊರಡ್ತಾ ಅಂದವೇ ಇನ್ನೊಂದು ಅತ್ತೆ ಇದಾರ ಆಯ್ತಾ ನನ್ನ ಹಸ್ಬೆಂಡ್ಗೆ ಹಾಸನದಲ್ಲಿ, ಅವ್ರನ್ನ ಕೂಡ ಮೀಟ್ ಆಗೋಣ ಅಂತ ಸ್ವೀಟ್ ತಗೊಳ್ಳೋದಕ್ಕೆ ಹೋದ್ವಿ. ತುಂಬಾ ಟೈಮ್ ಆಗಿರೋದ್ರಿಂದ ನಾನು ಅಲ್ಲಿ ಅವ್ರದ್ದು ಯಾವುದೇ ತರ ವಿಡಿಯೋ ಮತ್ತೆ ಫೋಟೋ ಶೂಟ್ ಮಾಡ್ಕೊಂಡಿರ್ಲಿಲ್ಲ. ಯಾವಾಗಾದ್ರೂ ನಿಮ್ಗೆ ಮತ್ತೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಹಿಟ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ಪೀಡ್ ಶಕ್ತಿನ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ.